ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸಾಗರಕ್ಕೆ ಇಳಿಸಲಾದ ಅಗ್ರೈ ಯಾವ ವರ್ಗದ ನೌಕೆಯಾಗಿದೆ? ಸರಿಯಾದ ಉತ್ತರ ಆಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್. ಇದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡೋದಾದ್ರೆ, ಭಾರತೀಯ ನೌಕಾಪಡೆಯ ಬಲವರ್ಧನೆಯ ಭಾಗವಾಗಿ ಅಗ್ರೈ ಎಂಬ 5ನೇ ಆಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಅನ್ನು ಇತ್ತೀಚೆಗೆ ಸಾಗರಕ್ಕೆ ಇಳಿಸಲಾಗಿದೆ. ಇದ್ರ ಯೋಜನೆ ಮತ್ತೆ ಯಾವಾಗ ಲಾಂಚ್ ಮಾಡಿದ್ರು ಇದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ಡಪ್ತಾಗಿ ನೋಡೋಣ. ಯೋಜನೆ ಭಾರತೀಯ ನೌಕಾಪಡೆಗಾಗಿ 8 ASW SWC ನೌಕೆಗಳನ್ನು ನಿರ್ಮಿಸುವ ಯೋಜನೆಯಲ್ಲಿ ಇದು 5ನೇ ನೌಕೆಯಾಗಿದೆ. SWC ಅಂದ್ರೆ ಆಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಅಂತ ಫುಲ್ ಫಾರ್ಮು, ಅಬ್ರಿವೇಷನ್. ಈ ಥರದ್ದು 8 ಬಿಟ್ಟಿದ್ದಾರೆ. ಅದರಲ್ಲಿ ಇದು ಅಗ್ರೈ ಅನ್ನೋದು 5ನೇ ನೌಕೆ. ಇದ್ರ ಯಾರು ನಿರ್ಮಾಣ ಮಾಡಿದ್ದು, ಯಾವ ಸಂಸ್ಥೆ? ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್. ಯಾವಾಗ ಲಾಂಚ್ ಮಾಡಿದ್ದು? ಮಾರ್ಚ್ 2026 ಕೋಲ್ಕತ್ತಾದ ಸಾಗರದಲ್ಲಿ ಲಾಂಚ್ ಮಾಡಿ ಇಲ್ಲಿ ಇಳಿಸಿದ್ದಾರೆ. ವಿಶೇಷತೆಗಳು: ಉದ್ದೇಶ ಕರಾವಳಿ ತೀರದ ಹತ್ತಿರವಿರುವ ಸಬ್ಮರೀನ್ ವಿರೋಧಿ ಕಾರ್ಯಾಚರಣೆಗಳು, ಕಡಿಮೆ ಆಳದ ನೀರಿನಲ್ಲಿ ಕಣ್ಗಾವಲು ಮತ್ತು ಶೋಧನಾ ಕಾರ್ಯಾಚರಣೆಗಳನ್ನು ನಡೆಸುವುದು. ವೇಗ ಇದ್ರ ವೇಗ ಬಂದು 25 ನಾಟ್ಸ್ ವೇಗದಲ್ಲಿ ತಲುಪಬಹುದು. ಏನಕ್ಕೆ ಇದನ್ನ ಲಾಂಚ್ ಮಾಡಿರೋದು ಅಂದರೆ, ಸ್ವಲ್ಪ ಇನ್ವೆಸ್ಟಿಗೇಷನ್, ಕಮ್ಮಿ ನೀರಿರತ್ತವು ಇರ್ತಲ್ಲ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸ್ಕೋಸ್ಕರ ಕಣ್ಗಾವಲು ಹಾಕಿ ಇದನ್ನ ಲಾಂಚ್ ಮಾಡಿದ್ದಾರೆ. ಶಸ್ತ್ರಾಸ್ತ್ರ ಲಘು ತೂಕದ ಟಾರ್ಪಿಡೋಗಳು, ASW ರಾಕೆಟ್ಗಳು ಮತ್ತು ಮೈನ್ಗಳು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಇದ್ರ ಬದಲಿಗೆ ಮುಂಚೆ ಇದು ಅಭಯ್ ಕ್ಲಾಸ್ ASW ನೌಕೆ ಇತ್ತು. ಆ ಪ್ಲೇಸ್ಗೆ, ಈ ಅಭಯ್ ಅನ್ನೋ ಪ್ಲೇಸ್ಗೆ ಇದನ್ನ ಹಾಕಿದ್ದಾರೆ. ಆತ್ಮನಿರ್ಭರ ಭಾರತ ನೌಕಾಪಡೆಯಲ್ಲಿ ಸುಮಾರು 80% ಹೆಚ್ಚು ಸ್ವದೇಶಿ ಅಂದ್ರೆ ಭಾರತದ ವಸ್ತುಗಳನ್ನೇ ಇದರಲ್ಲಿ ಜಾಸ್ತಿ ಯೂಸ್ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, 2026ರಲ್ಲಿ ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದ ಚಾಲಕ ಯಾರು? ಜಪಾನ್ನ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದ ಚಾಲಕ ಯಾರು ಆಗಿದ್ದಾರೆ ಅಂದ್ರೆ, ಸರಿಯಾದ ಉತ್ತರ ಕಿಮಿ ಆಂಟೋನೆಲ್ಲಿ. ಇವ್ರ ಬಗ್ಗೆ ನೋಡೋದ, ಇವರು 2026ರಲ್ಲಿ ಫಾರ್ಮುಲಾ 1 ಅಂದ್ರೆ F1 ಸೀಸನ್ನಲ್ಲಿ ಇಟಾಲಿಯ ಉದಯೋನ್ಮುಖ ತಾರೆ ಕಿಮಿ ಆಂಟೋನಿಯಲಿ ಅವರು ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಗೆಲುವಿನ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇತಿಹಾಸದಲ್ಲಿ ಇವ್ರ ಹಿಸ್ಟ್ರಿ ನೋಡೋದಾದ್ರೆ, ಮರ್ಸಿಡಿಸ್ ತಂಡದ ಚಾಲಕ ಕಿಮಿ ಆಂಟೋನೆಲ್ಲಿ ಅವರು 2026ರ ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಸುಜುಕು ಸರ್ಕ್ಯೂಟ್ನಲ್ಲಿ ಅದ್ಭುತ ಜಯ ಸಾಧಿಸಿದರು. ಈ ಗೆಲುವಿನೊಂದಿಗೆ ಅವರು ಫಾರ್ಮುಲಾ 1 ಇತಿಹಾಸದಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಚಾಂಪಿಯನ್ಶಿಪ್ ಲೀಡರ್ ಎಂಬ ದಾಖಲೆಯನ್ನು ಬರೆದಿದ್ದಾರೆ. ಯಂಗೆಸ್ಟ್ ಚಾಂಪಿಯನ್ಶಿಪ್ ಇವರು ಅಂತ ರೆಕಾರ್ಡ್ ಮಾಡಿದ್ದಾರೆ. ಇವರು ಯಾರ ದಾಖಲೆ ಮುರಿದ್ರು ಅಂದ್ರೆ, ಇವರು ಮ್ಯಾಕ್ಸ್ ವರ್ಸ್ಟಪ್ಪನ್ ಅವರ ಹೆಸರಿನಲ್ಲಿದ್ದ ಈ ಕೆಲವು ಯಂಗೆಸ್ಟ್ ದಾಖಲೆಯನ್ನು ಮೀರಿಸಿದ್ದಾರೆ. ಕೇವಲ 19ನೇ ವಯಸ್ಸಿನಲ್ಲಿ ಈ F1 ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ ಮೊದಲ ಚಾಲಕ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇವ್ರ ಹಿನ್ನೆಲೆ ಬಂದು ಮರ್ಸಿಡಿಸ್ AMG ಪೆಟ್ರೋನಾಸ್ ಇವ್ರ ತಂಡದ ಹೆಸರು. ಇವರು ಲೂಯಿಸ್ ಹ್ಯಾಮಿಲ್ಟನ್ ಮರ್ಸಿಡಿಸ್ ತಂಡವನ್ನು ತೊರೆದ ನಂತರ ಅವರು ಸ್ಥಾನವನ್ನು ತುಂಬಿದ ಪ್ರತಿಭಾನ್ವಿತ ಚಾಲಕರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ವಿಶ್ವ ಪ್ಯಾರಾ ಆರ್ಚರ್ ಆಫ್ ದಿ ಇಯರ್
2025 ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ನೌಕಾಪಟು ಯಾರು? ಸರಿಯಾದ ಉತ್ತರ ಶೀತಲ್ ದೇವಿ. ಶೀತಲ್ ದೇವಿ ಅವ್ರ ಬಗ್ಗೆ ನೋಡೋದಾದ್ರೆ ಭಾರತದ ಪ್ಯಾರಾ ಆರ್ಚರ್. ಇವರು ವಿಶ್ವದ ಮೊದಲ ಕೈಯಿಲ್ಲದ ಬಿಲ್ಲುಗಾರ್ತಿ ಅವರು ಶೀತಲ್ ದೇವಿ ಅವರು. ವಿಶ್ವ ಆರ್ಚರಿ ವತಿಯಿಂದ ವರ್ಲ್ಡ್ ಪ್ಯಾರಾ ಆರ್ಚರ್ ಆಫ್ ದಿ ಇಯರ್ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಾಧನೆ ಬಗ್ಗೆ ನೋಡೋದಾದ್ರೆ 2025ನೇ ಸಾಲಿನ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಶೀತಲ್ ದೇವಿ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಈ ಗೌರವಕ್ಕೆ ಪಾತ್ರರಾದ ಮೊದಲು ಭಾರತೀಯರು ಪ್ಯಾರಾಥರ್ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಇವರಿಗೆ ಕೈಗಳಿಲ್ಲ. ಪಾದಗಳ ಸಹಾಯದಿಂದ ಬಿಲ್ಲು ಹೊಡೆಯುವ ವಿಶ್ವದ ಏಕೈಕ ಸಕ್ರಿಯ ಅಂತಾರಾಷ್ಟ್ರೀಯ ಪ್ಯಾರಾ ಬಿಲ್ಲುಗಾರ್ತಿಯಾಗಿದ್ದಾರೆ. ಹಿನ್ನೆಲೆ ಇವರು ಮೂಲತಃ ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯಲ್ಲಿದ್ದಾರೆ. ಆರೋಗ್ಯ ಸ್ಥಿತಿ ಇವರಿಗೆ ಪೋಕೋಮೆರಿಯಾ ಎಂಬ ಅಪರೂಪದ ಕಾಯಿಲೆ ಇದೆ. ಹುಟ್ಟಾಗ್ಲಿಂದನೂ ಆದ್ರಿಂದ ಇವರಿಗೆ ಕೈಗಳಿಲ್ಲ. ತರಬೇತಿ ಈ ಭಾರತೀಯ ಸೇನೆಯು ಇವರ ಪ್ರತಿಭೆಯನ್ನು ಗುರುತಿಸಿಕೊಂಡು ಅವ್ರ ನೆರವಿನಿಂದ ಇವರು ನೆರವು ನೀಡಿದೆ. ಭಾರತದಲ್ಲಿ ಅರ್ತ್ ಅವರ್ 2026 ಅಭಿಯಾನವನ್ನು MoEFCC ಯಾವ ಸಂಸ್ಥೆಯೊಂದಿಗೆ ಜಂಟಿಯಾಗಿ ಆಯೋಜಿಸಿದೆ? ಸರಿಯಾದ ಉತ್ತರ WWF ಇಂಡಿಯಾ. ಹಿನ್ನೆಲೆ ಮತ್ತೆ ವಿಶೇಷತೆ ನೋಡೋಣ. ಅರ್ತ್ ಆಫ್ ದಿ ಇಯರ್ 2020ನೇ ವಾರ್ಷಿಕೋತ್ಸವ 2007ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಪ್ರಾರಂಭವಾದ ಈ ಜಾಗತಿಕ ಚಳವಳಿಯು 2026ಕ್ಕೆ 20 ಯಶಸ್ವಿ ವರ್ಷಗಳನ್ನು ಪೂರೈಸಿದೆ. ದಿನಾಂಕ ಈ ವರ್ಷ ಮಾರ್ಚ್ 28, 2026ರಂದು ಆಚರಿಸಲಾಗಿತ್ತು. ಸಮಯ ರಾತ್ರಿ 8:30ರಿಂದ 9:30ವರೆಗೆ 1 ಗಂಟೆ ಕಾಲ ಅನಗತ್ಯ ವಿದ್ಯುತ್ ದೀಪಗಳನ್ನು ಆರಿಸುವ ಮೂಲಕ ಸಾಂಕೇತಿಕವಾಗಿ ಬೆಂಬಲ ಸೂಚಿಸಲಾಗಿದೆ. ಥೀಮ್: ಭೂಮಿಗಾಗಿ 1 ಗಂಟೆ ನೀಡಿ, ಗಿವ್ ಅನ್ ಅವರ್ ಫಾರ್ ಅರ್ತ್. ಇದು ಕೇವಲ ದೀಪ ಆಚರಿಸುವುದಷ್ಟೇ ಅಲ್ಲದೆ ಆ 1 ಗಂಟೆಯನ್ನು ಪರಿಸರಕ್ಕೆ ಪೂರಕವಾದ ಕೆಲಸಗಳಿಗಾಗಿ ಮೀಸಲಿಡಲು ಉತ್ತೇಜಿಸುತ್ತದೆ. ನೆಕ್ಸ್ಟ್ ಕ್ವಶನ್. ವಿಶ್ವ ಬೌದ್ಧ ಶಾಂತಿ ಸಮ್ಮೇಳನ 2026 ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಹೈದರಾಬಾದ್ ಮತ್ತು ನಾಗಾರ್ಜುನ ಸಾಗರ, ತೆಲಂಗಾಣ. ಬೌದ್ಧ ಶಾಂತಿ ಸಮ್ಮೇಳನ 2026 ಬಗ್ಗೆ ನೋಡೋದಾದ್ರೆ ಮಾಡಿದ್ದು ಈ ಸಮ್ಮೇಳನ ಮಾಡಿದ್ದು ಮಾರ್ಚ್ 27ರಿಂದ 29, 2026. ಸ್ಥಳ ಎಲ್ಲಿ? ಹೈದರಾಬಾದಿನ ಹರಿತ ಪ್ರಜ್ಞಾ ಮತ್ತು ನಾಗಾರ್ಜುನ ಸಾಗರದ ಬುದ್ಧಾನವನಂ. ಆಯೋಜಕರು TTDC ಅಂದ್ರೆ ತೆಲಂಗಾಣ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಮತ್ತು ಬುದ್ಧಾವನಂ ಯೋಜನೆಯ ಘಟಕ, ವಿಯೆಟ್ನಾಂ ಬೌದ್ಧ ಸಂಘದ ಸಹಯೋಗದೊಂದಿಗೆ. ಭಾಗವಹಿಸುವಿಕೆ: ಭಾರತದ ಸೇರಿದಂತೆ ವಿಯೆಟ್ನಾಂ, ಶ್ರೀಲಂಕಾ, ಥೈಲ್ಯಾಂಡ್, ಭೂತಾನ್ ಮುಂತಾದ 22 ದೇಶಗಳ ಸುಮಾರು 150 ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಿದ್ರು. ವಿಶ್ವ ಶಾಂತಿ ಪ್ರಶಸ್ತಿ: ತೆಲಂಗಾಣದ ಪ್ರವಾಸೋದ್ಯಮ ಸಚಿವ ಜೂಪಲ್ಲಿ ಕೃಷ್ಣರಾವ್ ಅವರಿಗೆ ವಿಶ್ವ ಶಾಂತಿ ಕೊಡುಗೆಗಾಗಿ ಗ್ರ್ಯಾಂಡ್ ಪ್ರೈಸ್ ನೀಡಿ ಗೌರವಿಸಲಾಯಿತು. ಬುದ್ಧಾನಂ ವಿಶೇಷತೆ ಬಗ್ಗೆ: ಇದು ಭಾರತದ ಮೊದಲ ಬೌದ್ಧ ಪರಂಪರೆಯ ಥೀಮ್ ಪಾರ್ಕ್ ಆಗಿದೆ. ಸುಮಾರು 274 ಪ್ರದೇಶದಲ್ಲಿ ಹರಡಿಕೊಂಡಿರುವ ಇದನ್ನು ವಿಶ್ವದಾದ್ಯಂತ ಇರುವ ಬೌದ್ಧ ರಾಷ್ಟ್ರಗಳ ಆಕರ್ಷಣೆಯ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ.
ಸರ್ಕಾರವು ಈ ತಾಣವನ್ನು ಜಾಗತಿಕ ವಿಶ್ವ ಶಾಂತಿ ಕೇಂದ್ರ ಎಂದು ಘೋಷಿಸಿದೆ. ನೆಕ್ಸ್ಟ್ ಕ್ವಶನ್, 2025ರ PLFS ವರದಿಯ ಪ್ರಕಾರ ಭಾರತದ ಒಟ್ಟಾರೆ ಕಾರ್ಮಿಕ ಬದಲ ಭಾಗವಹಿಸುವಿಕೆ ದರ ಎಷ್ಟಿದೆ? ಸರಿಯಾದ ಉತ್ತರ 59.3%. ನೆಕ್ಸ್ಟ್ ಕ್ವಶನ್, ಪ್ರಧಾನಿ ಮೋದಿ ಅವರು ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೊದಲ ಹಂತವನ್ನು ಯಾವಾಗ ಉದ್ಘಾಟಿಸಿದರು? ಸರಿಯಾದ ಉತ್ತರ ಮಾರ್ಚ್ 28, 2026. ಸ್ಥಳ ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ ಅಂದರೆ ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರ ಜಿಲ್ಲೆಯ ಜೇವರ್ ಎಂಬುವಲ್ಲಿ ನೆಲೆಸಿದೆ. ಆದ್ದರಿಂದ ಇದನ್ನು ಜೇವರ್ ವಿಮಾನ ನಿಲ್ದಾಣ ಎಂದು ಕರೆಯಲಾಗುತ್ತದೆ. ಇದು PP ಮಾಡೆಲ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಮೀನ್ಸ್ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಯೋಜನೆ ಅಡಿಯಲ್ಲಿ ಆ ಮಾಡೆಲ್ ಇದೆ. ಮಲ್ಟಿ ಮಾಡೆಲ್ ವಿಮಾನ ನಿಲ್ದಾಣವು ಯಮುನಾ ಎಕ್ಸ್‌ಪ್ರೆಸ್, ಇಲ್ಲಿ ಏನೇನು ಕನೆಕ್ಟ್ ಆಗುತ್ತೆ ಅಂದರೆ ಯಮುನಾ ಎಕ್ಸ್‌ಪ್ರೆಸ್ ವೇ, ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ ಮತ್ತು ಮೆಟ್ರೋ ಮಾರ್ಗಗಳಿಗೆ ನೇರ ಸಂಪರ್ಕವನ್ನು ಕೂಡ ಹೊಂದಿದೆ. ಇದು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಆಗಿದೆ. ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಬಳಸಲಾಗಿದೆ. ನೆಕ್ಸ್ಟ್ ಕ್ವಶನ್, 5 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿರುವ ಭಾರತದ ಮೊದಲ ರಾಜ್ಯ ಯಾವುದು? ಈಗ ಈ 5 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಒಂದೇ ಸ್ಟೇಟ್ ಯಾವುದು ಅಂದರೆ ಇಂಡಿಯಾದಲ್ಲಿರೋ ಉತ್ತರ ಪ್ರದೇಶ, ಆಪ್ಷನ್ ಸಿ. ಅದು 5 ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ ಯಾವ್ದು ಅಂದರೆ ನೋಡೋಣ. ಮೊದಲನೇದು ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಕ್ನೋದಲ್ಲಿದೆ. ಇದು ರಾಜ್ಯದ ರಾಜಧಾನಿಯಲ್ಲಿದೆ ಮತ್ತು ಅತ್ಯಂತ ಕಾರ್ಯನಿರತ ವಿಮಾನ ನಿಲ್ದಾಣವಾಗಿದೆ. ಇನ್ನೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ವಾರಣಾಸಿಯಲ್ಲಿದೆ. ಇದು ಪೂರ್ವ ಉತ್ತರ ಪ್ರದೇಶದ ಪ್ರಮುಖ ವಿಮಾನ ನಿಲ್ದಾಣವಾಗಿದ್ದು ಪ್ರವಾಸೋದ್ಯಮಕ್ಕೆ ಬಹಳ ಮುಖ್ಯವಾಗಿದೆ. ಕುಶಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಕುಶಿನಗರದಲ್ಲಿದೆ. ಇದು ಮೂರನೇದು. ಇದನ್ನು ಮುಖ್ಯವಾಗಿ ಬೌದ್ಧ ಯಾತ್ರಿಕರ ಅನುಕೂಲಕ್ಕಾಗಿ ಅಭಿವೃದ್ಧಿಪಡಿಸಲಾಗಿದೆ. 4ನೇದು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಅಯೋಧ್ಯೆ, ಇವಾಗ ರೀಸೆಂಟ್ ಆಗಿ ಮಾಡಿರೋದು ಏರ್ಪೋರ್ಟ್. ಇದು ಶ್ರೀರಾಮ ಮಂದಿರದ ಉದ್ಘಾಟನೆಯ ನಂತರ ಅಂತಾರಾಷ್ಟ್ರೀಯ ಪ್ರವಾಸಿಗರಿಗಾಗಿ ಇದನ್ನು 2024ರಲ್ಲಿ ಆರಂಭವಾಯಿತು. ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜೇವರ್, ಇದು 5ನೇದು, ಇವಾಗಿನ್ನೂ ನಡೀತಾ ಇದೆ. ಇದು ದೆಹಲಿ NCR ಸಮೀಪದ ಜೇವರ್ ನಿರ್ಮಾಣವಾಗುತ್ತಿರುವ ಬೃಹತ್ ವಿಮಾನ ನಿಲ್ದಾಣವಾಗಿದ್ದು 2024-25ರ ವೇಳೆಗೆ ಪೂರ್ಣ ಪ್ರಮಾಣದ ಕಾರ್ಯಾಚರಣೆ ಆರಂಭಿಸುವ ಗುರಿ ಹೊಂದಿದೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.